ಮಾಡಲಾಗ್ತಿದೆ. ನಿನ್ನೆ ರಾತ್ರಿ ಇದರ ಮೇಲೆ FIR ಆಗಿದೆ. ಇದರ ಡೀಟೇಲ್ಸ್ ಏನಿದೆ ಅದನ್ನು ಸ್ಪಷ್ಟವಾಗಿ ತಮ್ಮ ಪ್ರೇಕ್ಷಕರಿಗೆ ಗೊತ್ತಾಗಬೇಕಂತ ಹೇಳಿ ಈ ಒಂದು ಸುದ್ದಿಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಈ ಹಿಂದೆ ಇನ್ನೊಂದು ಇದೇ ರೀತಿಯ ಒಂದು ಪಾನ್ಸಿ ಸ್ಕೀಮ್ ನಮ್ಮ ಜಿಲ್ಲಾ ಮಟ್ಟದ ಸ್ಕ್ಯಾಮ್ ಸೆಲ್ಗೆ ನಮಗೆ ಮಾಹಿತಿ ಸಿಕ್ಕಿದೆ. ಅದರ ಜೊತೆ ಪೊಲೀಸ್ ಇನ್ಫಾರ್ಮೇಷನ್ನು, ಪೊಲೀಸ್ ರಿಪೋರ್ಟ್ ಮಾನ್ಯ ಪೊಲೀಸ್ ಆಯುಕ್ತರಿಂದ ನನಗೆ ಸಿಕ್ಕಿದೆ. ಅದರ ಪ್ರಕಾರ ಶಿವಮ್ ಅಸೋಸಿಯೇಟ್ಸ್ ಮೇಲೆ ನಾವು ಒಂದು ದಾಳಿಯನ್ನು ಆವಾಗ ಮಾಡಿದ್ವಿ. ಅದು ಭಾಳ ಸಕ್ಸಸ್ಫುಲ್ ದಾಳಿ ಇತ್ತು. ಅದರಲ್ಲಿ ಎಲ್ಲ ನಮ್ಮ ಮಾಧ್ಯಮದ ಸಮಿತಿಯರು ಎಲ್ಲರೂ ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಹಾಗೂ ಜನರಿಗೆ ಈ ರೀತಿಯ ಸ್ಕ್ಯಾಮ್ಸ್ ಬಗ್ಗೆ ಮಾಹಿತಿಯನ್ನು ಒದಗಿಸಲಿಕ್ಕೆ ಅದೊಂದು ಮಾದರಿಯಾಗಿದೆ. ಅದೇ ರೀತಿ ಆವಾಗ ನಾನು ಹೇಳಿದ ಹಾಗೆ ನಮ್ಮ ಕಡೆ ಇನ್ನೂ ಮಾರ್ಕೆಟ್ ಇಂಟೆಲಿಜೆನ್ಸ್ ಮುಖಾಂತರ ಬೇರೆ ಬೇರೆ ಸಂಸ್ಥೆಗಳು ಈ ರೀತಿಯ ಪಾನ್ಸಿ ಸ್ಕೀಮ್ಸ್ ನಡೆಸ್ತಾ ಇದ್ದಾವೆ ಅಂತ ಹೇಳಿ ನಮ್ಮ ಕಡೆ ಮಾಹಿತಿ ಇತ್ತು. ಅದರಂತೆ ನಾವು ಮತ್ತೆ ಪೊಲೀಸ್ ಆಯುಕ್ತರಿಂದ ಒಂದು ರಿಪೋರ್ಟ್ ತರಿಸ್ಕೊಂಡು ಮಾನ್ಯ ಪೊಲೀಸ್ ಆಯುಕ್ತರು ನನಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಹಾಗೂ ನಮಗೆ ಬೇರೆ ಸೆಬಿ ಮತ್ತು RBI ಇನ್ಪುಟ್ಸ್ ಇದ್ದಾವೆ. ಇದರ ಮೇಲೆ ನಾವೊಂದು ಲೋಕಲ್ ಎಂಕ್ವೈರಿ ಮಾಡಿಕೊಂಡು ಫೈನಲಿ 2 days ಬ್ಯಾಕ್ ನಾವು ಈ ರೇಡನ್ನು ಶುರು ಮಾಡಿದ್ವಿ. ಇದರಲ್ಲಿ KPID ಕಾನೂನು ಅಡಿಯಲ್ಲಿ ಹಾಗೂ ಬಡ್ಸ್ ಕಾನೂನು ಅಡಿಯಲ್ಲಿ 1/6/2026ಗೆ ಜಿಲ್ಲಾಧಿಕಾರಿಯಾಗಿ ಆದೇಶವನ್ನು ಹೊರಡಿಸ್ತೀನಿ. ಉಪವಿಭಾಗಾಧಿಕಾರಿ ಬೆಳಗಾವಿ ಅವರಿಗೆ ನಾವು ಈ ಎಂಕ್ವೈರಿ ಆಫೀಸರ್ ಅಂತ ನಾವು ನೇಮಕ ಮಾಡ್ತೀವಿ. ಅವರು ಹೋಗಿ ಎಲ್ಲ ಕಡೆ ಸರ್ಚ್ ಮಾಡ್ತಾರೆ. ಈಗ ಈ ಒಂದು ಸ್ಪೆಷಲ್ ಆದಿತ್ಯರಾಜ್ ಪ್ರಕರಣದಲ್ಲಿ ಒಂದು ಸ್ಪೆಷಲ್ ಫೀಚರ್ ಏನಂದ್ರೆ, ಮಾರ್ಕೆಟ್ ಇಂಟೆಲಿಜೆನ್ಸ್ ಪ್ರಕಾರ ಅವರು 2 ರೀತಿಯ ಕೆಲಸಗಳು ಮಾಡ್ತಾರೆ. ಒಂದು ಏನಂದ್ರೆ ಅವರು ಫಂಡ್ ರೇಸಿಂಗ್ ಆಕ್ಟಿವಿಟಿ ಅಂತ ಹೇಳ್ತಾರೆ. ನಾನೊಬ್ಬ ಫಂಡ್ ರೇಸರ್, ನಾವು ಫಂಡ್ ರೇಸಿಂಗ್ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. KPID ಕಾನೂನು ಅಡಿಯಲ್ಲಿ ಇದು ಡೆಪಾಸಿಟ್ ಅಂತ ಡೆಫಿನಿಷನ್ ಅಡಿಯಲ್ಲಿ ಬರುತ್ತೆ ಬರಲ್ಲ ಅಂತ ಪ್ರಶ್ನೆ ಬಂದಾಗ ನಾವು ನಮ್ಮ ಕಮಿಟಿನಲ್ಲಿ ಡಿಸ್ಕಸ್ ಮಾಡಿ ಇದು ಡೆಪಾಸಿಟ್ ಅಂತ ಡೆಫಿನಿಷನ್ ಅಲ್ಲಿ ಯಾಕೆ ಬರುತ್ತೆ ಅಂದ್ರೆ, ಇವರು ಫಂಡ್ ರೇಸ್ ಮಾಡಿ ಯಾವುದೇ ರಿಸ್ಕ್ ಬಗ್ಗೆ ಡಿಸ್ಕ್ಲೋಸ್ ಮಾಡಲ್ಲ. ಇವರ ಕಡೆ ಯಾವುದೇ ಸೆಬಿ ಹಾಗೂ RBI ಪರ್ಮಿಷನ್ಸ್ ಇರಲ್ಲ. ಮೂರನೇ ವಿಚಾರ, ಬಹಳ ಬಹುಮುಖ್ಯ ವಿಚಾರ, ಇವರು ಅಶ್ಯೂರ್ಡ್ ರೇಟ್ ಆಫ್ ರಿಟರ್ನ್ ಪ್ರಾಮಿಸ್ ಮಾಡ್ತಾರೆ. ಅದು ಹೈ ರೇಟ್ ಆಫ್ ರಿಟರ್ನ್ ಪ್ರಾಮಿಸ್ ಮಾಡ್ತಾರೆ. ಮೊನ್ನೆ ಆ ಸ್ಕ್ಯಾಮ್ ಅಲ್ಲಿ ತಿಂಗಳಿಗೆ 3% ಇತ್ತು. ಈ ಒಂದು ಪಾನ್ಸಿ ಸ್ಕ್ಯಾಮ್ ಅಲ್ಲಿ ತಿಂಗಳಿಗೆ 5% ನಾವು ರಿಟರ್ನ್ ಕೊಡ್ತೀವಿ, ಅಶ್ಯೂರ್ಡ್ ರಿಟರ್ನ್ ಕೊಡ್ತೀವಿ ಅಂತ ಹೇಳಿ ಅವರು ಆ ಒಂದು ಆಮಿಷವನ್ನು ತೋರಿಸ್ತಾರೆ. ಈಗ ಇದು ಇವರು ಏನು ಒಂದು ಇವರು ಲೆವರೇಜ್ ಫಂಡಿಂಗ್ ಅಗ್ರಿಮೆಂಟ್ ಅಂತ ಹೇಳಿ ಒಂದು ಅಗ್ರಿಮೆಂಟ್ನು ಈ ನಮ್ಮ ಠೇವಣಿದಾರ ಜೊತೆ ಮಾಡ್ಕೊಳ್ತಾರೆ. ಲೆವರೇಜಿಂಗ್ ಫಂಡ್ ಅಗ್ರಿಮೆಂಟ್ ಅಲ್ಲಿ ಇವರು ರಿಸ್ಕ್ಸ್ ಬಗ್ಗೆ ಮಾತಾಡಲ್ಲ. ಇವರ ಕಡೆ ಡೆಪಾಸಿಟ್ ತಗೊಳ್ಳಿಕ್ಕೆ ಲೆವರೇಜ್ ಫಂಡಿಂಗ್ ಅಗ್ರಿಮೆಂಟ್ ಕನ್ನಡದಲ್ಲಿ LFA ಅಂತ ಹೇಳ್ತಾರೆ. ಇದರದ್ದು ಏನು ಟ್ರಾನ್ಸ್ಲೇಷನ್ ಇದೆ ತಮಗೆ ಹೇಳ್ತೀನಿ. ಲೆವರೇಜಿಂಗ್ ಫಂಡ್ ಅಗ್ರಿಮೆಂಟ್ ಅಂತ ಮಾಡಿಕೊಂಡು ಇದರಲ್ಲಿ ಫಿಕ್ಸ್ಡ್ ಮಂತ್ಲಿ ರಿಟರ್ನ್ ಆಫ್ 5% ಪ್ರಿನ್ಸಿಪಲ್ ಪ್ಲಸ್ 5% ಇಂಟ್ರೆಸ್ಟ್ ಫಾರ್ 20 months ಅಂತ ಹೇಳಿ ಲಾಕ್ ಇನ್ ಪೀರಿಯಡ್ ಆಗ್ತದೆ. ಆ ಒಂದು ಲೈನ್ ಈಸ್ ಅ ಕ್ಲಿಯರ್ ಎಕ್ಸಾಂಪಲ್ ಆಫ್ ಮಿಸ್ಚಿಫ್ ಅಂಡರ್ KPID ಕಾನೂನು ಅಡಿಯಲ್ಲಿ ಇದು ಇಲ್ಲಿಗ್ಯಾಲಿಟಿ ರೇಂಜ್ಗೆ ಬರುತ್ತೆ. ಈಗ ಸೆಬಿ ರೆಗ್ಯುಲೇಷನ್ಸ್ ಪ್ರಕಾರ ನೀವು ಇತರರ ದುಡ್ಡು ತಗೊಂಡು ಇನ್ವೆಸ್ಟ್ ಮಾಡಬೇಕಂದ್ರೆ ನೀವು ಒಂದು ಪೋರ್ಟ್ಫೋಲಿಯೋ ಫಂಡ್ ಮ್ಯಾನೇಜರ್ ಆಗಿರ್ಬೇಕು. ಈ ಆದಿತ್ಯರಾಜ್ ಕ್ಯಾಪಿಟಲ್ ಪೋರ್ಟ್ಫೋಲಿಯೋ ಫಂಡ್ ಮ್ಯಾನೇಜರ್ ಅಲ್ಲ. ಪೋರ್ಟ್ಫೋಲಿಯೋ ಫಂಡ್ ಮ್ಯಾನೇಜರ್ ಇದ್ದಾಗ ನೀವು ಮಾರ್ಕೆಟ್ ಅಲ್ಲಿ ಇರುವಂತಹ ರಿಸ್ಕ್ಸ್ ಬಗ್ಗೆ ಇನ್ವೆಸ್ಟರ್ಸ್ಗೆ ಹೇಳಬೇಕು. ರಿಟರ್ನ್ಸ್ ನಾನು ಕಡ್ಡಾಯವಾಗಿ ನಿಮಗೆ ಇಷ್ಟು ಕೊಡ್ತೀನಿ ಅಂತ ಹೇಳಲಿಕ್ಕೇನೆ ಇಲ್ಲ. ಆದರೆ ಇವರ ಸ್ಕೀಮಲ್ಲಿ ಇವರು ಸೆಬಿನಲ್ಲಿ ರಿಜಿಸ್ಟರ್ಡ್ ಇಲ್ಲ, ಜೊತೆನಲ್ಲಿ ಪ್ರಿನ್ಸಿಪಲ್ ಕೊಡ್ತೀವಿ, 5% ತಿಂಗಳಿಗೆ ನಾವು ರಿಟರ್ನ್ ಅಶ್ಯೂರ್ಡ್ ಆಗಿ ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ.
ದಿಸ್ ಈಸ್ ಅ ಕ್ಲಿಯರ್ ಎಕ್ಸಾಂಪಲ್ ಆಫ್ ಅ ಪಾನ್ಜಿ ಸ್ಕೀಮ್. ಪಾನ್ಜಿ ಸ್ಕೀಮ್ಗೆ ಇದು ಒಂದು ಟ್ರೂ ಪ್ರಾಪರ್ ಮಾದರಿ. ಈಗ ನಾವು ಈ ಎಂಕ್ವೈರಿ ಮಾಡುವಾಗ ಪೊಲೀಸ್ ಆಯುಕ್ತರ ಜೊತೆ ನಾವು ಡಿಸ್ಕಸ್ ಮಾಡಿಕೊಂಡು ಎಲ್ಲೆಲ್ಲಿ ಇವರ ಸಂಸ್ಥೆಗಳಿದಾವೆ ಅದನ್ನು ನಾವು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದೀವಿ. ಒಂದೇ ಸತಿ ಎಲ್ಲ ಕಡೆ ರೇಡ್ ಆಗ್ಬೇಕಂತ ಹೇಳಿ ನಾವು ರೇಡ್ನು ಮಾಡಿದೀವಿ. ಸದ್ಯಕ್ಕೆ ಸರಿಸುಮಾರು 6,500 to 7,000 ಜನ ಇನ್ವೆಸ್ಟರ್ಸ್ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ಇದರಲ್ಲಿ ವಂಚಿತರಾಗಿದ್ದಾರೆ ಅಂತ ಹೇಳಿ ನಮಗೆ ಪ್ರಿಲಿಮಿನರಿ ರಿಪೋರ್ಟ್ ಅಲ್ಲಿ ಗೊತ್ತಾಗಿದೆ ಪ್ರೈಮಾ ಫೇಸಿ. ಇದಲ್ಲದೆ ಸರಿಸುಮಾರು 50 ಕೋಟಿ ಮೀರಿ ಈ ಒಂದು ಇಶ್ಯೂ ಇದೆ. 50 ಕೋಟಿ ಅಂತ ಯಾಕೆ ಮತ್ತೆ ಹೇಳ್ತಾ ಇದ್ದೇನೆ ಅಂದ್ರೆ 50 ಕೋಟಿ ಮೀರಿ ಹೋಗಿದೆ ಅಂದ್ರೆ ಇದು ನಾವು CIDಗೆ ಶಿಫ್ಟ್ ಮಾಡ್ತೀವಿ. ಬಟ್ ಪ್ರಿಲಿಮಿನರಿ ಎಂಕ್ವೈರಿ ಪ್ರೈಮಾ ಫೇಸಿ ಇದು ಮಚ್ ಮೋರ್ ದನ್ ಅದಕ್ಕಂತ ಒಂದು 4-5 ಪಟ್ಟು ಜಾಸ್ತಿ ದೊಡ್ಡ ವಿಚಾರ ಆಗಿರುತ್ತದೆ. ಈಗ ಫಂಡ್ ರೇಸರ್ ಡೆಪಾಸಿಟ್ ಆಕ್ಸೆಪ್ಟೆಡ್ ನಮಗೆ ಇದರ ಮುಖಾಂತರ ಗೊತ್ತಾಗುತ್ತೆ. ಸೊ ಇದೆಲ್ಲ ಪ್ರಿಲಿಮಿನರಿ ಮಾಹಿತಿ ಇಟ್ಕೊಂಡು ಪ್ರೈಮಾ ಫೇಸಿ ಇನ್ಫಾರ್ಮೇಶನ್ ಆಸ್ ಪರ್ ಮಾರ್ಕೆಟ್ ಇಂಟೆಲಿಜೆನ್ಸ್, ಆಸ್ ಪರ್ ದ ಡೀಟೇಲ್ ರಿಪೋರ್ಟ್ ಸಬ್ಮಿಟೆಡ್ ಬೈ ಪೊಲೀಸ್ ಕಮಿಷನರ್ ನಾವು ಈ ರೇಡ್ ಅನ್ನು ಮಾಡಿದೀವಿ. ಬಹಳ ಸಕ್ಸಸ್ಫುಲ್ ರೇಡ್ ಇದೆ. ನಿನ್ನೆ ರಾತ್ರಿ FIR ಬುಕ್ ಮಾಡಿದೀವಿ. KPID ಕಾನೂನಲ್ಲಿ ನಾನು AC ಅವರಿಗೆ ಆಥರೈಸ್ ಮಾಡ್ತೀನಿ, ಅವ್ರು ಹೋಗಿ ರೇಡ್ ಮಾಡ್ತಾರೆ, ರೇಡ್ ಮಾಡಿ ನನಗೆ ರಿಪೋರ್ಟ್ ಮಾಡ್ತಾರೆ. ನಾನು ರಿಪೋರ್ಟ್ ಮೇಲೆ ನಾನು ಅದರ ಮೇಲೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಇಮಿಡಿಯೇಟ್ಲಿ ಏನ್ ರಿಪೋರ್ಟ್ ನನ್ನ ಕಡೆ ಬರುತ್ತೆ ತಕ್ಷಣನೇ ನಾನು ಅದು ಸ್ಟೇಟ್ಗೆ ಫಾರ್ವರ್ಡ್ ಮಾಡಬೇಕಾಗುತ್ತೆ ಟು ಕಾಂಪಿಟೆಂಟ್ ಅಥಾರಿಟಿ. ನಿನ್ನೆ ನನಗೆ ಈ ರಿಪೋರ್ಟ್ 6 ಗಂಟೆಗೆ ಬಂದಿದೆ. 6:30 ಒಳಗಡೆ ನಾನು ಈ ರಿಪೋರ್ಟ್ ವನ್ನು ಸ್ಟೇಟ್ ಅಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ಕಂದಾಯ ಇಲಾಖೆಯವರಿಗೆ ನಾನು ಆಲ್ರೆಡಿ ಕಳಿಸ್ಬಿಟ್ಟಿದ್ದೆ. ಅಲ್ಲಿ ಅವರು ಇವತ್ತು ಸಂಜೆ ಒಳಗಡೆ ಕಾಂಪಿಟೆಂಟ್ ಅಥಾರಿಟಿಯನ್ನು ನೋಡಲ್ ಆಫೀಸರ್ ಏನ್ ಸ್ಟೇಟ್ ಲೆವೆಲ್ ನೋಡಲ್ ಆಫೀಸರ್ ಇರ್ತಾರೆ ಕಾಂಪಿಟೆಂಟ್ ಅಥಾರಿಟಿಯನ್ನು ಅವರು ನೇಮಕ ಮಾಡ್ತಾರೆ. ಕಾಂಪಿಟೆಂಟ್ ಅಥಾರಿಟಿ ಮುಖಾಂತರ ಈ ಕೇಸನ್ನು ಮುಂದುವರಿಸ್ತೀವಿ. ಪೊಲೀಸ್ ಆಯುಕ್ತರೀಗ ಅವರು ಮಾಡಿರೋ FIR ಅಂಡ್ ಫರ್ದರ್ ಸೀಜರ್ ಅವರೇನೇನ್ ಮಾಡ್ತಾ ಇದ್ದಾರೆ ಮತ್ತೆ ಮುಂದಿನ ಕ್ರಮ ಅವರೇನ್ ವಹಿಸ್ತಾರೆ ಪೊಲೀಸ್ ಇಲಾಖೆ ಮುಖಾಂತರ CID ಮುಖಾಂತರ ಅದರ ಬಗ್ಗೆ ಬ್ರೀಫ್. ಸರ್, ಈಗ ಇನ್ವೆಸ್ಟ್ಮೆಂಟ್ ಕಲೆಕ್ಟ್ ಮಾಡ್ತಿದ್ದಿಲ್ಲ ಸರ್ ಇವರು, ಇನ್ವೆಸ್ಟ್ಮೆಂಟ್ ಕಲೆಕ್ಟ್ ಮಾಡಿ ಎಲ್ಲಿಂದ ದುಡ್ಡು ತಗೊಳ್ತಿದ್ರು ಸರ್? ಈಗ 5% ಮಂತ್ಲಿ ಕೊಡ್ತಾರಂತಂದ್ರೆ ಇನ್ವೆಸ್ಟರ್ ಹತ್ರ ದುಡ್ಡು ತಗೊಂಡು ಅದನ್ನ ಎಲ್ಲಿ ಇನ್ವೆಸ್ಟ್ ಮಾಡಿ ತೆಗಿತಾ ಇದ್ರು ಅಂತ? ಕರೆಕ್ಟ್ ಪ್ರಶ್ನೆ. ನಮಗೂ ಈ ಪ್ರಶ್ನೆ ಬಂತು. ನಾವು ಅವರ ಬ್ರೋಷರ್ ನೋಡುವಾಗ ಮಾರ್ಕೆಟ್ ಇಂಟೆಲಿಜೆನ್ಸ್ ಅಲ್ಲಿ ನಮಗೆ ಮಾಹಿತಿ ಬರ್ತಾ ಇರುವಾಗ ನಾವು ಮೇಜರ್ಲಿ ನೋಡಿರೋ ಪಾಯಿಂಟ್ ಅದೇ. ಈಗ ಅವರು ಫಂಡ್ ರೇಸರ್ ಅಂತ ಹೇಳ್ತಾರೆ, ನಾವು ಹೋಗಿ ನಿಮ್ಮ ದುಡ್ಡನ್ನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಡೆರಿವೇಟಿವ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇರ್ಬೋದು. ಮಾರ್ಕೆಟ್ ಇಂಟೆಲಿಜೆನ್ಸ್ ಪ್ರಕಾರ ನಮಗೆ ಪ್ರೈಮಾ ಫೇಸಿ ಆ ತರ ಇನ್ಫಾರ್ಮೇಶನ್ ಬರ್ತಾ ಇತ್ತು. ಆದ್ರೆ ಡೆರಿವೇಟಿವ್ಸ್ ಅಲ್ಲಿ ನೀವು ಅಶೋರ್ಡ್ 60% ರಿಟರ್ನ್ ಆನ್ಯುವಲಿ ಕೊಡ್ಲಿಕ್ಕೆ ಎಲ್ಲರಿಗೂ ಸಾಧ್ಯನೇ ಇಲ್ಲ. ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡುವಾಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರೈಮಾ ಫೇಸಿ ನಮ್ಗೆ ಏನ್ ಗೊತ್ತಾಗಿದೆ ಅಂದ್ರೆ ಇವರು ಎಲ್ಲರಿಗೂ ದುಡ್ಡು ಬರೇ ಠೇವಣಿ ರೂಪದಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಏನು ಫಂಡ್ ರೈಸಿಂಗ್ ಅಗ್ರಿಮೆಂಟ್ ಏನು ತೋರಿಸ್ತಾರೆ ಅದು ತೋರಿಸ್ಬಿಟ್ಟು ಠೇವಣಿ ತಗೊಂಡು ಡೆರಿವೇಟಿವ್ಸ್ ಅಲ್ಲಿ ಏನಾದರೂ ಲಾಸ್ ಆಗಿದೆ ಅಂದ್ರೆ ಈ ಅಮೌಂಟ್ನು ಅವರು ಪಿರಮಿಡ್ ಸಿಸ್ಟಮ್ ಅಲ್ಲಿ ರೊಟೇಟ್ ಮಾಡಿ ಅವರ ಪಾನ್ಜಿವನ್ನು ನಡೆಸ್ತಾ ಇದ್ದಾರೆ. ಹೊಸ ಇನ್ವೆಸ್ಟರ್ಸ್ ಯಾವಾಗ ಬರ್ತಾರೆ, ಇನ್ವೆಸ್ಟರ್ಸ್ ಅಂತ ಏನ್ ಕರೀತಾರೆ, ನಾವು ಬರೀ ಅದನ್ನು ಠೇವಣಿದಾರ ಅಂತಾನೆ ನೋಡ್ತೀವಿ. ಡೆಪಾಸಿಟರ್ಸ್ ಬರ್ತಾ ಇರ್ತಾರೆ, ಆ ದುಡ್ಡು ಎಲ್ಲಿ ಹೋಗಿ ಎಲ್ಲಿ ಇನ್ವೆಸ್ಟ್ ಆಗ್ತಾ ಇದೆ ಇವರಿಗೆ ಏನು ಗೊತ್ತಿಲ್ಲ. ಇವರಿಗೆ ಬರೀ 5% ತಿಂಗಳಿಗೆ ಬರ್ತಾ ಇದೆ ಇಲ್ಲನ ಇವರು ಚೆಕ್ ಮಾಡ್ಕೊಳ್ಳೋದಷ್ಟೇ. ಬಟ್ ಈ ದುಡ್ಡನ್ನು ಎಲ್ಲೆಲ್ಲಿ ಲಾಸಸ್ ಆಗ್ತಾ ಇದ್ದಾವೆ ಅಲ್ಲಿ ಅದನ್ನು ರೀಅಡ್ಜಸ್ಟ್ ಮಾಡಿಕೊಂಡು ಇವರಿಗೆ 5% ಕೊಡ್ತಾ ಬಂದು ಈ ಪಾನ್ಜಿವನ್ನು ನಡೆಸ್ತಾ ಇದ್ದಾರೆ ಅಂತ ಪ್ರೈಮಾ ಫೇಸಿ ನಮ್ಮ ಇನ್ವೆಸ್ಟಿಗೇಷನ್. ಜನ ಏನ್ ಹೇಳ್ತಾ ಇದ್ದಾರೆ, ನೀವು ಇಂಟೆನ್ಷಿಯಲಿ ಮಾಡ್ತಾ ಇದ್ರಿ, ನಮಗೆ ಮಂತ್ಲಿ ಕರೆಕ್ಟ್ ಆಗಿ ದುಡ್ಡು ಬರ್ತಾ ಇದೆ, ಎಲ್ಲ ಬರ್ತಾ ಇದೆ. ಸೊ ಯಾರು ಕೂಡ ಪಬ್ಲಿಕ್ ಜನ ಠೇವಣಿ ಇಟ್ಟವರು ಬಂದು ನಿಮ್ಗೆ ದುಡ್ಡು ಕೊಡ್ತಾ ಇಲ್ಲ, ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಗಂಭೀರ ಆರೋಪ ಅನ್ನೋದು ನಾನು ಕೇಳಿದ್ದೀನಿ. ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ. ನಾವು ಕಾನೂನಡಿಯಲ್ಲಿ ನನಗೆ ಇರೋ ಅಧಿಕಾರವನ್ನು ಜನರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ನಾವು ಉಪಯೋಗ ಮಾಡ್ತೇವೆ. ಇದೇ ಸಂದರ್ಭ ಹಿಂದಿನ ವರ್ಷ ಬಂತು. ಸರಿಸುಮಾರು 2,000 ಮಹಿಳೆಯರು ವಂಚಿತರಾಗಿದ್ದಾರೆ. ಅದು ಯಾವಾಗಾಯ್ತು? ಆ ಪಿರಾಮಿಡ್ ಸ್ಟ್ರಕ್ಚರ್ ಮೆಚ್ಯೂರ್ ಆದ ನಂತರ ಅವರಿಗೆ ಯಾವಾಗ ದುಡ್ಡು ವಾಪಸ್ ಬರ್ತಾ ಇರಲಿಲ್ಲ ಆವಾಗ ಎಲ್ಲರೂ ನಮ್ಮ DC ಕಚೇರಿ ಎದುರುಗಡೆ ಬಂದು ಇಲ್ಲಿ ಧರಣಿ ಮಾಡಿ ನೀವು FIR ಮಾಡಬೇಕು, ಅವ್ರ ಮೇಲೆ ಆಕ್ಷನ್ ತಗೋಬೇಕು, ನಮ್ಮ ದುಡ್ಡು ವಾಪಸ್ ಕೊಡಿಸಿ ಅಂತ ಆವಾಗ ಹೇಳಿದ್ರು. ಆ ಸಂದರ್ಭಗಳು ಆಗಬಾರ್ದಂತ ಹೇಳಿ ಆವಾಗ ನಾನು CP ಸಾಹೇಬರು, ಇಲ್ಲಿರುವಂತ ಎಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೂತ್ಕೊಂಡು ತಮ್ಮೆಲ್ಲರ ಜೊತೆ
ನಾವು ಒಂದು ಮೀಟಿಂಗ್ ಮಾಡಿ ಇದು ಈ ರೀತಿಯ ಸಂದರ್ಭ ಸೃಷ್ಟಿ ಆಗೋ ಮುಂಚೆ ನಾವು ಈ ಆಕ್ಷನ್ ತಗೋಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ಅದರಂತೆ ನಾವು ಸ್ಕ್ಯಾಮ್ ಸೆಲ್ ಸ್ಥಾಪನೆ ಮಾಡಿದ್ದೀವಿ. KPID ಕಾನೂನು ಅಡಿಯಲ್ಲಿ ಯಾವ್ಯಾವ್ದು ನಾವು ಕಂಪ್ಲೇಂಟ್ ವೇಟ್ ಮಾಡಲ್ಲ. ನಮಗೆ ಯಾರಾದರೂ ಇಲ್ಲೀಗಲ್ ಠೇವಣಿ ತಗೊಳ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನಾವು ಅವರ ಮೇಲೆ KPID ಕಾನೂನು ಪ್ರಕಾರ ಆಕ್ಷನ್ ತಗೊಳ್ತೀವಿ. ಈ ಎರಡು ಕೇಸ್ ಹೊರತುಪಡಿಸಿ ಇನ್ನೂ ನನ್ನ ಕಡೆ ಕೇಸಸ್ ಇದ್ದಾವೆ. ಒಂದೊಂದಾಗಿ ಎಲ್ಲರನ್ನೂ ನಾವು ಎಲ್ಲರ ಮೇಲೆ ಆಕ್ಷನ್ ತಗೊಳ್ತೀವಿ. ಕಾನೂನು ಅಡಿಯಲ್ಲಿ ಅವರಿಗೆ ತಂದು ಅವರ ಮೇಲೆ ಕ್ರಮ ಆಗೋ ರೀತಿಯಲ್ಲಿ ನಾವು ಕೇಸ್ನು ಬಿಲ್ಡ್ ಮಾಡ್ತೀವಿ. ಎಸ್, KPID ಕಾನೂನು ಅಡಿಯಲ್ಲಿ ಅಧಿಕಾರ ಹಂಗಿದೆ. ನನಗೆ ಕಾಗ್ನಿಸೆನ್ಸ್ ಬಂದಿದೆ ಅಂದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ, ಜಿಲ್ಲಾ ದಂಡಾಧಿಕಾರಿಯಾಗಿ ನನಗೆ ಕಾಗ್ನಿಸೆನ್ಸ್ ಬಂದಿದೆ ಅಂದ್ರೆ, ಕಾಗ್ನಿಸೆನ್ಸ್ ಅಂದ್ರೆ ನನ್ಗೆ ಗೊತ್ತಾಗ್ಬೇಕು. ಹೆಂಗ್ ಗೊತ್ತಾಗುತ್ತೆ? ಆಕ್ಟೇ ಹೇಳುತ್ತೆ. ಮಾರ್ಕೆಟ್ ಇಂಟೆಲಿಜೆನ್ಸ್ ಪ್ರಕಾರ ನಿಮಗೆ ಗೊತ್ತಾಗಿದೆ. ಸೋಷಿಯಲ್ ಮೀಡಿಯಾ ಇರ್ಬೋದು, ಮಾಧ್ಯಮದ ಪತ್ರಿಕೆಗಳಿರ್ಬೋದು, TV ಮುಖಾಂತರ ಇರ್ಬೋದು, ಇಲ್ಲ ಪಾಂಪ್ಲೆಟ್ ಇರ್ಬೋದು, ಯಾವುದೇ ರೀತಿ ನಿಮಗೆ ಮಾಹಿತಿ ಬರ್ತಾ ಇದೆ ಅಂದ್ರೆ ಇವನ್ನು ನೀವು KPID ಕಾನೂನು ಅಡಿಯಲ್ಲಿ ಕ್ರಮ ವಹಿಸಬೇಕು. ಬಿಕಾಸ್ ಜನರಿಗೆ ಪಿರಮಿಡ್ ಸ್ಟ್ರಕ್ಚರ್ ಡೆವಲಪ್ಮೆಂಟಲ್ ಸ್ಟೇಜ್ ಅಲ್ಲಿ ಇದ್ದಾಗ ಗೊತ್ತೇ ಆಗಲ್ಲ. ಫಸ್ಟ್ 3-4 ರೌಂಡ್ಸ್ ಅಲ್ಲಿ